ರೂಪಾಯರ ಮಾತನ್ನು ಕೇಳಿದಾಗ ಬಹುಶಃ ನನಗನ್ಸಿದ್ದು ನಿಮಗೆಲ್ಲರಿಗೂ ರೂಪಾಯರ ಹಾಗೆ ಯಾಕೆ ನಾವು ಬದುಕಬಾರ್ದು ಅಂತಲೂ ಅನಿಸಿರಬೇಕು ಅಂತ ಅಂದ್ಕೊಳ್ತೇನೆ. ಒಂದು ಸಂಸ್ಕಾರ ಮತ್ತೊಂದು ಸಂಸ್ಕೃತಿ ಮತ್ತು ನನ್ನ ಕನಸು ಇದರ ಬಗ್ಗೆ ಬಹಳ ನಿಚ್ಚಳವಾದಂಥ ಒಂದು ಸ್ಪಷ್ಟತೆ ಇದೆ ಅವಳಿಗೆ. ನಾನು ಹೀಗೆ ಆಗಬೇಕು, ಹೀಗೆ ಹೋಗಬೇಕು. ಕನ್ನಡ ಚಿತ್ರರಂಗ ಅಂತಲ್ಲ, ಯಾವುದೇ ಚಿತ್ರರಂಗದಲ್ಲೂ ಹೆಣ್ಣನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಯಾಕೆಂತಂದರೆ ನಾವು ಸ್ಪಷ್ಟವಾಗಿಲ್ಲದೆ ಇದ್ದರೆ ಅಂತ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ರೂಪಾಯರ ಮಾತು ಒಂದು ಮಾರ್ಗದರ್ಶಿ ರೂಪದ ಕೆಲವು ಸೂತ್ರ ರೂಪದಲ್ಲಿ ಅದು ಕಾಣಬೇಕು ಮತ್ತು ಕಂಡಿರಬಹುದು ಅಂತ ನಾನು ಭಾವಿಸ್ತೇನೆ. ಹೇಳಮ್ಮ, ಇನ್ನೇನಿದೆ? ಸರ್, ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಇವಾಗ ರಶ್ಮಿ ಅಂತ ಎಲ್ಲರಿಗೂ ಗೊತ್ತಿದೆ. ಇದ್ಯಾರು ಸರ್ ಇದು ಹೊಸ ನಟಿ ಕೇಸರಿ ಬಾತ್ ರಶ್ಮಿ ಅಂತ? ಕೇಸರಿ ಬಾತ್ ರಶ್ಮಿ ಅಂತಂದರೆ ಅವಳು ಮೊನ್ನೆ ಗುರು ಸಿನಿಮಾ ಇತ್ತಲ್ಲ, ನಮ್ಮ ಜಗ್ಗೇಶ್ ನಿರ್ದೇಶನ, ಅವರ ಮಗ ಗುರು ಅಭಿನಯ. ಜಗ್ಗೇಶ್ ಅವರು ನಿರ್ದೇಶಕನಾಗಬೇಕು ಅಂತ ಬಂದು ನಟನಾದವರು. ಈಗ ನಿರ್ದೇಶನದ ಮೂಲಕ ಮಗನನ್ನು ಹೀರೋ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಸಿನಿಮಾದ ಹೀರೋಯಿನ್ ಆಗಿ ಇವಳು ಬಂದಿದ್ದಾಳೆ. ಇವಳು ತಮಿಳು ಸಿನಿಮಾದ ಕಂಡೆನ ಮೂಲಕ ಚಿತ್ರರಂಗಕ್ಕೆ ಬಂದವಳು, ಪರಭಾಷಾ ನಟಿ. ಆದರೆ ಇವಳದೊಂದು ಕೇಸರಿ ಬಾತ್ ಯಾಕೆ ಅಂತಂದರೆ, ಅವನು ಗುರು ಸ್ವಲ್ಪ ದಪ್ಪ ಇದ್ದಾನೆ, ಎಷ್ಟೇ ವರ್ಕೌಟ್ ಮಾಡಿದ್ರು ಅವನು ಸ್ವಲ್ಪ ಇದು ಕ್ಯಾಮರಾದಲ್ಲಿ ಬಹುಶಃ ಇನ್ನೂ ಒಂದು ಚೂರು ಹಿಗ್ಗುತ್ತಾನೆ ಅಂತ ನನ್ನ ಭಾವನೆ. ಹಾಗಾಗಿ ಅವನಿಗೆ ಕಂಪನ್ಸೇಟ್ ಮಾಡಲಿಕ್ಕೆ ಇವಳು ದಪ್ಪ ಆಗಬೇಕು ಅಂತ ನಿರ್ದೇಶಕರು ಹೇಳಿದಾಗ ದಿನಕ್ಕೆ 3 ಸಾರಿ ಕೇಸರಿ ಬಾತ್ ತಿಂದು ಒಂದು ವಾರದಲ್ಲಿ ಅಂದರೆ 7 ಮೂರಲೆ 21 ಸಾರಿ ತಿಂದು 6 kg ದಪ್ಪ ಆಗಿದ್ದಾಳೆ. ಅದರಿಂದ ಸ್ಮಿತಾ ಮತ್ತು ಶ್ವೇತಾ ಇಬ್ಬರು ದಪ್ಪ ಆಗೋದಿದ್ರೆ ಅವಳೇ ಹೇಳ್ಕೊಟ್ಟಿದ್ದಾಳೆ ಕೇಸರಿ ಬಾತ್ ತಿನ್ಬಹುದು ಅಂತ, ನೀವು ತಿನ್ಬಹುದು. ಮತ್ತೊಂದು ವಿಷಯ, ದೀಪಾ ಸನ್ನಿಧಿ ಬಚ್ಚನ್ ನಿಂದ ಔಟ್ ಆಗಿದ್ದಾರೆ. ಏನ್ ಸರ್ ಕಾರಣ? ನೋಡಿ, ಇದಕ್ಕೆ ಸುಮಾರು ಕಾರಣಗಳನ್ನು ಕೊಡ್ತಾರೆ. ಈಗ ದೀಪಾಗೆ ಫೋನ್ ಮಾಡಿದಾಗ ದೀಪನ ಫೋನ್ ಔಟ್ ಆಫ್ ರೀಚ್ ಇತ್ತು. ಶಶಾಂಕ್ ಏನೋ ಬ್ಯುಸಿ ಬರ್ತಾ ಇತ್ತು. ಈಗ ನಾವು ಮಾತಾಡುವ ಈ ಹಂತದಲ್ಲಿ ನನಗೂ ಈ ವಿಷಯ ಗೊತ್ತಾದಾಗ ನನಗೆ ಅನಿಸೋದು, ನಾವು ಗೊತ್ತಿಲ್ಲದೇನೆ ಕಮೆಂಟ್ ಮಾಡೋದು ಸರಿಯಲ್ಲ. ಆದರೆ ಇದ್ರ ಬಗ್ಗೆ ಬಂದಂಥ ವಿಚಾರಗಳೇನಪ್ಪ ಅಂತಂದರೆ, ಅವಳಿಗೆ ಹೇಳಿದ ಪಾತ್ರಕ್ಕಿಂತ ಆಮೇಲೆ ಅವಳಿಗೆ ಮತ್ತೆ ಅದರ ಬಗ್ಗೆ ಇನ್ನೊಂದು ಬದಲಾವಣೆಯನ್ನು ಕೊಟ್ಟಾಗ ಆ ಪಾತ್ರ ತನಗೆ ಒಪ್ಪಿತ ಅಲ್ಲ ಅಂತ ಸನ್ನಿಧಿ ಹೊರಗೆ ಬಂದಿದ್ದಾಳೆ ಅಥವಾ ಹಿಂದೇಟು ಹಾಕಿದ್ದಾಳೆ ಅಂತ ಅವಳು ಹೇಳಿದ ಮಾತು. ನಾವು ಈ ಕಾರಣಕ್ಕಾಗಿ ಶಶಾಂಕ್ ಮೇಲೆ ಬ್ಲೇಮ್ ಮಾಡುವಂಗಿಲ್ಲ. ನಿರ್ದೇಶಕನ ಅಂತಿಮ ಕೊನೆಯ ಚಿತ್ರೀಕರಣದವರೆಗೂ ಪಾತ್ರವನ್ನು ಬದಲಾಯಿಸುವ ಹಕ್ಕು ಅವ್ರಿಗಿದೆ. ಆ ಪಾತ್ರ ಬದಲಾದ್ದನ್ನು ಒಪ್ಪಿಕೊಳ್ಳದಿರುವ ಹಕ್ಕು ಇವಳಿಗೂ ಇದೆ. ಆದ್ದರಿಂದ ಇದು ಒಂದು ರೀತಿಯ ವಿವಾದ ಮತ್ತು ಚರ್ಚೆಗೆ ವಸ್ತು ಅಂತ ಅಷ್ಟೇ ಇಟ್ಟುಕೊಂಡು ನಾವು ಬಹುಶಃ ನಾಳೆಯೋ ನಾಡಿದ್ದೋ ಇದ್ರ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ಕೊಡೋಣ. ಸರ್, ಯಾರೇ ಕೂಗಾಡಿದ ಚಿತ್ರಕ್ಕೆ ಹೀರೋಯಿನ್ ಫಿಕ್ಸ್ ಸಮೀರಾ ರೆಡ್ಡಿ. ಸಮೀರಾ ರೆಡ್ಡಿ ಈಗ ಫಿಕ್ಸ್ ಆಗಿದ್ದಾರೆ. ಒಂದು ಅದರಲ್ಲಿ 2 ಹೀರೋಯಿನ್ಗಳು ಬರ್ತಾರೆ. ಒಬ್ಬಳು ಈಗಾಗಲೇ ಆಗಿದ್ದಾಳೆ, ಹೌದು. ಮತ್ತು ಸಮೀರಾ ರೆಡ್ಡಿ ನಿಮಗೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ವರದನಾಯಕ ಸಿನಿಮಾದ ನಾಯಕಿ ಆಗಿದ್ದಾಳೆ ಅವಳು. ಸುದೀಪ್ನೊಟ್ಟಿಗೆ ನಾವು ಈಗ ಮಾತಾಡ್ತಾ ಇರೋ ಹೊತ್ತಿಗೆ ಅವಳು ಅಬ್ಬಯ್ಯನಾಡು ಸ್ಟುಡಿಯೋದಲ್ಲಿ ಹಾಡಿನ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾಳೆ. ಮತ್ತು ಇವಳು ಬಹುತೇಕವಾಗಿ ನಿನ್ನೆ ಮೊನ್ನೆವರೆಗೂ ಸಮೀರಾ ರೆಡ್ಡಿ ಅಥವಾ ನಿತ್ಯಾ ಮೆನನ್ ಅಂತಿತ್ತು. ನಿತ್ಯಾ ಮೆನನ್ ಬಗ್ಗೆ ಒಂದು ಸುದ್ದಿ ಇತ್ತು. ನಿತ್ಯಾ ಮೆನನ್ನು ಈಗಾಗಲೇ ಬೇರೆ ಸಿನಿಮಾದಲ್ಲಿ ಮಾಡ್ತಾ ಇದ್ದಾಳೆ, ನಮ್ಮ ಸಂಜು ವೆಡ್ಸ್ ಗೀತದ ನಿರ್ದೇಶಕನ ಸಿನಿಮಾದಲ್ಲಿ ಮಾಡ್ತಾ ಇದ್ದಾಳೆ. ಅವಳು ಬಹುತೇಕ ಅಲ್ಲ, ಈಗ ಈ ಹೊತ್ತಿಗೆ ಸಮೀರಾ ರೆಡ್ಡಿ ಅಂತ ಆಗಿದೆ. ಅದರ ಜೊತೆ ನಿನ್ನೆ ಒಂದು ಭಾಳ ವಿಶೇಷವಾದ ಸುದ್ದಿ ಅಂದರೆ ಟ್ವಿಟ್ಟರ್ನಲ್ಲಿ ಬಂದದ್ದು. ಅನಿಶಾ ಹುಸೇನ್ ಅಂತ ಅವನು ಲಂಡನ್ನಲ್ಲಿ ಫಸ್ಟ್ ಟೈಮ್ ನಾನು ಐಶ್ ಬೇಬಿ ಮತ್ತು ಅವಳ ಬೇಬಿ ಆರಾಧ್ಯಳನ್ನು ನೋಡಿದೆ. ಅವಳ ಕಣ್ಣು ಕಂದು ಕಲರು, ತುಂಬ ಮುದ್ದಾಗಿದೆ. ನಾನು ಆಟೋಗ್ರಾಫನ್ನು ಕೂಡ ತಗೊಂಡೆ. ಆಮೇಲೆ ಆ ಮಗು ಐಶ್ವರ್ಯ ಹಾಗೇ ಇದೆ ಮುಖ. ತುಂಬ ಅವನು ಎಷ್ಟು ಭಾವುಕವಾಗಿ ಇದು ಟ್ವೀಟ್ ಮಾಡಿದ್ದಾನೆ ಅಂತಂದರೆ ಅದು ಇವತ್ತು ಜಗತ್ತಿನ ಬಹಳ ದೊಡ್ಡ ನ್ಯೂಸ್. ಅದು ಲಂಡನ್ನ ರೀಗೆಂಟ್ ಸ್ಟ್ರೀಟ್ನ ಗ್ಯಾಸ್ ಸ್ಟೋರ್ ಅಂತ ಒಂದು ಶಾಪ್ ಇದೆ ಅಂತೆ, ಅಲ್ಲಿ ಮಗಳಿಗೋಸ್ಕರ ಅವಳು ಶಾಪಿಂಗ್ ಬಂದಿದ್ಲು ಅಂತ. ನನಗನ್ಸೋದು, ನಮ್ಮಲ್ಲಿ ಮಕ್ಕಳು ಹುಟ್ಟಿದಾಗ ಅವಳನ್ನು ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಡುವ ಲಕ್ಷಾಂತರ ಮಂದಿಯನ್ನು ನಾವು ನೋಡ್ತೇವೆ. ಒಂದು ಮಗಳಿಗೋಸ್ಕರ ಲಂಡನ್ನಿನ ಸ್ಟೋರ್ಗೆ ಹೋಗಿ ಪರ್ಚೇಸ್ ಮಾಡೋದನ್ನು ನೋಡ್ತೇವೆ. ಆ ಪರ್ಚೇಸ್ ಮಾಡೋ ಸಂದರ್ಭದಲ್ಲಿ ಆ ಬೇಬಿಯ ಮುಖವನ್ನು ನೋಡಿದೆ ಅಂತ ಜಗತ್ತಿನಲ್ಲಿ ತಾನು ಕುಣಿದಾಡಿ ಟ್ವಿಟ್ ಮಾಡುವಂಥ ವ್ಯಕ್ತಿಗಳನ್ನು ನೋಡ್ತೇವೆ. ಬಹುಶಃ ಇದೇ ಜೀವನ ಅಂತ ಅನಿಸ್ತದೆ. ಸರ್, ಇನ್ನು ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಶಿವಣ್ಣ ಅವರ ಜೋಗಯ್ಯ ಚಿತ್ರ ಸೌತ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ಗೆ ಸೆಲೆಕ್ಟ್ ಆಗಿದೆಯಂತೆ. ಸೊ ಅವರು ಕೂಡ ಬೆಸ್ಟ್ ಆಕ್ಟರ್ ಅವಾರ್ಡ್ಗೆ ನಾಮಿನೇಟ್ ಆಗಿದ್ದಾರೆ. ಸೊ ನೋಡ್ಬೇಕೇನು ಶಿವಣ್ಣ ಬರ್ತಾ ನನಗನ್ನಿಸ್ತಾ ಇರೋದು ರಾಜ್ಕುಮಾರ್ ಹಿರಿಯ ಮಗ ಅನ್ನೋದಕ್ಕೆ ಅನ್ವರ್ಥರಾಗ್ತಾ ಇದ್ದಾರೆ ಅವರು. ನೀವು ಯಾವುದೇ ಸಿನಿಮಾವನ್ನು ನೋಡಿ ಒಂದು 8-10 ಫ್ರೇಮ್ನಲ್ಲಿ ನಿಮಗೆ ರಾಜ್ಕುಮಾರ್ ಆಗಿ ಕಾಣ್ತಾರೆ. ಮೊದಲದಿರಲಿಲ್ಲ.
ನಮಗನಿಸ್ತಿತ್ತು ರಾಜ್ಕುಮಾರ್ ಮಗ ಆದರೆ ಇನ್ನೂ ಬರಬೇಕು ಅಂತ ಅನಿಸ್ತಾ ಇತ್ತು. ಅವ್ರ ವಾಯ್ಸ್ ಇರ್ಬೋದು, ಅವರ ಫೇಸ್ ಇರ್ಬೋದು, ಡ್ಯಾನ್ಸಲ್ಲೂ ಮಾಸ್ಟ್ರು, ವ್ಯಕ್ತಿತ್ವದಲ್ಲೂ ಮಾಸ್ಟ್ರು, ಅವನು ಒಳ್ಳೆ ಹುಡುಗ, ಎಲ್ಲ ಸರಿ. ಆದರೆ ಈ 50ರ ಸನಿಹ ಬರ್ತಾ ರಾಜ್ಕುಮಾರ್ರ ಮಗ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಬಹುಶಃ ನೀವು ಹೇಳಿದಂಥ ಈ ಒಂದು ಸುದ್ದಿ ಕೂಡ ಅವರ ಗೆಲುವಿನ ಒಂದು ಒಳ್ಳೆಯ ಮೆಟ್ಟಿಲು ಅಂತ ನಾನು ಭಾವಿಸ್ತೇನೆ. ಬಹುಶಃ ಇವತ್ತು ನಾವು ಕೊಡಲಿಕ್ಕೆ ಸಾಧ್ಯವಾದದ್ದು ಇಷ್ಟು. ನಾಳೆ ಇದೇ ಹೊತ್ತಿಗೆ ಮತ್ತೆ ಹೊಸ ಸುದ್ದಿಗಳೊಂದಿಗೆ ನಿಮ್ಮೊಟ್ಟಿಗೆ ಭೇಟಿಯಾಗ್ತೇವೆ, ಮುಖಾಮುಖಿ ಆಗ್ತೇವೆ. ಅಲ್ಲಿಯವರೆಗೆ ಬಾಯ್.